ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಅನ್ನೋ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವ್ಲಾಗ್ನಲ್ಲಿ ನೋಡ್ತಾ ಇರ್ಬೋದು, ಇವಾಗ ತಾನೇ ದೋಸೆನ ತಿನ್ಕೊಂಬಂದೆ. ಯಾವ ಥರ ಇದ್ದಾವೆ ಅಂತ ನೋಡ್ಬೋದು. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಇತ್ತು. ಚಟ್ನಿ ಹಾಗೂ ದೋಸೆ ಎರಡು ಮಾತ್ರ ತಿನ್ಕೊಂಬಂದಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿದೆ ಗೈಸ್ ಕಾಲೇಜ್ಗೆ. ಇನ್ನು 1 ಮಿನಿಟ್ಸ್ ಅಷ್ಟೇ ಇದೆ. ಬೇಗ ಹೋಗಿ ಕಾಲೇಜ್ ಕೇಳಿಕೊಂಡು ಇವತ್ತು 8:30ಗೆ ಅಂತಲೇ ಹೇಳಿದ್ರು ಗೈಸ್, ಓಕೆನಾ? ಅದಕ್ಕೋಸ್ಕರ ಬೇಗ ಹೋಗಬೇಕು. ಬನ್ನಿ ಇವಾಗ ಬೇಗ ಹೋಗಿ ಮತ್ತು ಕಾಲೇಜ್ ಆದಮೇಲೆ ಸಿಗ್ತೀನಿ ಗೈಸ್, ಓಕೆನಾ? ಇವತ್ತು ಲ್ಯಾಬ್ ಇದೆಯೋ ಇಲ್ವೋ ಅಂತ ಕೇಳಿಕೊಂಡು, ಅಥವಾ ಲೈಬ್ರರಿ ನಮಗೆ ID ಕಾರ್ಡ್ ಕೊಟ್ಟಿಲ್ಲ ಗೈಸ್, ಅದು ID ಕಾರ್ಡನ್ನ ಇಸ್ಕೊಂಡ್ರೆ ಲೈಬ್ರರಿಗೆ ಹೋಗಿ ಓದ್ಕೊಬೋದು. ನೋಡೋಣ, ಬ್ಯಾಲೆನ್ಸ್ ಫೀಸನ್ನು ಪೇ ಮಾಡಿ ಆಮೇಲೆ ಇಸ್ಕೊಂಡ್ರೆ ಆಗುತ್ತೆ. ಬನ್ನಿ ಗೈಸ್, ಇವಾಗ ಬೇಗ ಕಾಲೇಜ್ಗೆ ಹೋಗಿ ಕ್ಲಾಸನ್ನು ಕೇಳಿ ಆಮೇಲೆ ಮತ್ತೆ ಬಂದು ಸಿಗ್ತೀನಿ. ಓಕೆ ಗೈಸ್, ಇವಾಗ ಆಯಿತು, ಕಾಲೇಜು ಬಂದ್ವಿ. ಏನಂತ ಅಂದರೆ ನಮ್ಮ ಕಾಲೇಜಲ್ಲಿ ಏನೋ ಒಂದು ಫಂಕ್ಷನ್ ಥರ ಇತ್ತು ಗೈಸ್, ಬೈಕಿಂದು. ಅದನ್ನು ಮಾಡ್ತಾಯಿದ್ರು. ಅದೆಲ್ಲ ಕೇಳಿಕೊಂಡು ನೋಡಿ ಬರಬೇಕಾದ್ರೆ ಕಾಲೇಜ್ ನಾರ್ಮಲಾಗಿ ನಡಿಬೇಕಾಗಿದ್ದು ಕಾಲೇಜು ಎಲ್ಲ ನಡೀತು. ಬಟ್ ಲಾಸ್ಟಿಗೆ ಅದೇನೋ ಬೈಕಿಂದು ಮಾಡಿದರು, ಅದನ್ನು ನೋಡಿಕೊಂಡು ಇವಾಗ ತಾನೇ ಬಂದ್ವಿ. ಅಂದರೆ 8:00ವರೆಗೆ ಕ್ಲಾಸ್ ಇತ್ತು ಗೈಸ್, ಅದಕ್ಕೋಸ್ಕರ ಬೇಗ ಅರ್ಜೆಂಟ್ ಆಯಿತು, ಹಂಗೆ ಹೋಗ್ಬಿಟ್ಟೆ. ಇವಾಗ ಬನ್ನಿ ಗೈಸ್, ಇನ್ನೇನು PG ಹತ್ರ ಇದ್ದೀನಿ. ಹೋಗಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನೋಡಿ ಕಾರ್ಡ್ ಫಸ್ಟ್ ತೊಗೋಬೇಕು ಗೈಸ್. ಅದು ಏನಾದ್ರು ತೊಗೊಂಡ್ವಿ ಅಂತ ಅಂದರೆ ಲೈಬ್ರರಿ ಈ ಥರ ಬೇಗ ಬಿಡ್ತು ಅಂದರೆ ಲೈಬ್ರರಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನಾವು ಆರಾಮಾಗಿ ಇದು ಮಾಡ್ಬೋದು, ಅಂದರೆ ಓದ್ಕೋಬೋದು. ID ಕಾರ್ಡ್ ತೊಗೊಳ್ಳೋ ತನಕ ಸ್ವಲ್ಪ ಇದೇ ಥರ ಗೈಸ್, ಒಂದು ಸ್ವಲ್ಪ ಬೇಗ ಬರ್ತೀವಿ. ID ಕಾರ್ಡ್ ಏನಾದ್ರು ತೊಗೊಂಡ್ವಿ ಅಂತ ಅಂದರೆ ಆರಾಮಾಗಿ ಅಲ್ಲೇ ಓದ್ಕೊಂಡು ಇರ್ತೀವಿ ಗೈಸ್. ಬನ್ನಿ ಇವಾಗ PGಗೆ ಹೋಗಿ ಮತ್ತೆ ಸಿಗ್ತೀನಿ ಗೈಸ್. ಇವಾಗ PGಯಿಂದ ಹೊರಗೆ ಬಂದು ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬನ್ನಿ ಇವಾಗ ಹೋಗಿ ಒಂದು ಮಸ್ತ್ ಟೀ ಕುಡಿದು ಬರೋಣ. ಏನಂತ ಅಂದರೆ ತುಂಬ ಟ್ರಾಫಿಕ್ ಗೈಸ್, ಓಕೆನಾ? ಇಲ್ಲಿ ಹೋಗೋಕ್ಕೆ ಒಂಥರ ಭಯ ಅನಿಸುತ್ತೆ ನಿಜ. ನಾವು ಎಲ್ಲಿ ಹೋಗೋಕ್ಕೆ ಹೋದರೂ ಫುಲ್ಲು ಟ್ರಾಫಿಕ್. ಅಂದರೆ ಈ ಬೆಂಗಳೂರಿನಲ್ಲಿ ಈ ಥರ ಅಂದರೆ ನಿಜ ಇನ್ನೂ ಡೆಲ್ಲಿ ಆ ಕಡೆ ಯಾವ ಥರ ಇರ್ಬೋದು ಅಂತ ಆಗಿ ಇಮೇಜಿನ್ ಮಾಡಬೇಕಾಗುತ್ತೆ ಗೈಸ್, ಓಕೆನಾ? ಡೆಲ್ಲಿನಲ್ಲಿ ಅಂತೂ ಕೇಳೋದೇ ಬೇಡ ಬಿಡಿ, ಅಲ್ಲಿ ಅಂತೂ ಗಾಳಿನೇ ಅಷ್ಟು ಸರಿ ಇಲ್ಲ. ಇನ್ನು ಹೆಂಗೆ ಹೋಗೋದು ಅಲ್ಲಿ? ಇಲ್ಲಿ ನಾವೇನಾದರೂ ಬಸ್ಸಲ್ಲಿ ಒಂದು 10 to 15 ಮಿನಿಟ್ಸ್ ಹೋಗಬೇಕು ಅಂದರೂ ಕೂಡ 15 ಕಿಲೋಮೀಟರ್ ಹೋಗಬೇಕು ಅಂದರೂ ಕೂಡ ನಿಜ ಒನ್ ಅವರ್ ಅಂತೂ ಬೇಕೇ ಬೇಕು ಗೈಸ್, ಓಕೆನಾ? ಮಿನಿಮಮ್. ಅದು ಎಲ್ಲೋ ಒಂದೊಂದು ಕಡೆ ಗೈಸ್, ಓಕೆನಾ? ಕಡಿಮೆ ಇರೋದಂದರೆ ಎಲ್ಲೋ ಒಂದೊಂದು ಕಡೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗೈಸ್, ಓಕೆನಾ? ನಾವಿಲ್ಲಿ ಬಾಣಸವಾಡಿ ಹತ್ರ ಬರಬೇಕು ಅಂದರೂ ಕೂಡ ಅಷ್ಟೇ. ಅಯ್ಯೋ, ಅದು ಎಷ್ಟು ಸಲ ನಿಲ್ಲಿಸ್ತಾರೋ ಏನೋ ಯಪ್ಪ, ಕುಂತು ಸಾಕಾಗಬೇಕು ಗೈಸ್. ಏನಾದರೂ ಸೀಟ್ ಇದ್ದರೆ ಪರವಾಗಿಲ್ಲ ಅಂತ ಹೇಳ್ಬೋದು, ಬಟ್ ಅಲ್ಲಿ ಏನಾದರೂ ನಿಂತ್ಕೊಂಡಿದ್ದೀವಿ ಸ್ಟ್ಯಾಂಡಿಂಗ್ನಲ್ಲಿ ಫುಲ್ ರಶ್ ಇತ್ತು ಅಂತ ಅಂದರೆ ಹೇಳಕ್ಕೆ ಹೋಗ್ಬಿಡಿ ಗೈಸ್, ಅಷ್ಟು ಹಿಂಸೆ ಅನಿಸುತ್ತೆ ಒಂಥರ. ಮತ್ತು ಏನಾದರೂ ಆಫೀಸು ಹತ್ರ ಇತ್ತು ಅಂತ ಅಂದ್ಕೊಳ್ಳಿ, ಕೆಲ್ಸಕ್ಕೆ ಹೋಗೋರು ಹಂಗೆ ಇಳಿದು ನಡ್ಕೊಂಡು ಹೋಗ್ಬೋದು ಗೈಸ್. ಅಷ್ಟು ಟೈಮ್ನ ಬಸ್ಸು ತಗೊಳುತ್ತೆ ಅಂತಲೇ ಹೇಳ್ಬೋದು. ಕಂಟಿನ್ಯೂ ಯಾವ ಥರ ಬರುತ್ತೆ ನೋಡಿ. ನಾವೇನೋ ಒಂದು ಸ್ವಲ್ಪ ಯಂಗ್ ಹುಡುಗರು ಒಂದು ಸ್ವಲ್ಪ ಏನೋ ಮ್ಯಾನೇಜ್ ಮಾಡಿಕೊಂಡು ಬರ್ತೀವಿ ಅಂತ ಅಂದ್ಕೊಳ್ಳಿ. ಬಟ್ ಈ ಥರ ಏಜ್ ಆದವರು ಅವರು ಯಾವ ರೀತಿ ಕ್ರಾಸ್ ಮಾಡಬೇಕು ಗೈಸ್ ಹೇಳಿ? ಈ ಥರ ಒನ್ ವೇನಲ್ಲಿ ಈ ಥರ ಇದ್ದರೆ ತುಂಬಾ ಕಷ್ಟ ಗೈಸ್ ನಿಜ. ಏನಾದರೂ ಟ್ರಾಫಿಕ್ಕು ಆ ಥರ ಮಾಡಿದ್ದೇ ಒಂದೊಂದು ಟೈಮು ನಮಗೆ ಈಸಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಟ್ರಾಫಿಕ್ ಸಿಗ್ನಲ್ ಬಿದ್ದವಾಗ ಅವರು ಹೋಗಿ ಆರಾಮಾಗಿ ಆ ಕಡೆಯಿಂದ ಈ ಕಡೆ ಹೋಗ್ಬೋದು. ಇಲ್ಲ ಅಂತ ಅಂದರೆ ಈ ಥರ ನೋಡಿ ತುಂಬ ಕಷ್ಟ. ಫಸ್ಟ್ ಟೈಮ್ ಅಂತ ಅಂದರೆ ನಾನು ನಮ್ಮ ಫ್ರೆಂಡು ಅವನು ನಾನು ಕಾಲೇಜ್ ನೋಡಲಿಕ್ಕೆ ಅಂತ ಬಂದಿದ್ವಿ ಒಂದು ಟೈಮು. ಆವಾಗ ಟೀದು ಒಂದು ಇನ್ಸಿಡೆಂಟ್ ಆಯಿತು ಗೈಸ್, ಓಕೆನಾ? ಅದನ್ನು ನಾನು ಇವಾಗ ಟೀ ಸ್ಟಾಲ್ ಹತ್ರ ಬಂದೆ. ಟೀ ಕುಡ್ದಾದ್ಮೇಲೆ ಆ ಸ್ಟೋರಿನ ಹೇಳ್ತೀನಿ ಗೈಸ್, ಓಕೆನಾ? ಬನ್ನಿ ಟೀ ಕುಡಿಯೋಣ, ಮಸ್ತ್ ಟೀ. ಬನ್ನಿ ಗೈಸ್, ಇವಾಗ ಮಸ್ತ್ ಟೀ ಬಂದಿದೆ, ಆರಾಮಾಗಿ ಕುಡ್ಕೊಂಡು ಹೋಗೋಣ. ಮಸ್ತಿದೆ ಗೈಸ್ ಟೀ ಮಾತ್ರ. ನಾನು ಯಾವಾಗ ಬಂದರೂ ಇದು ಥರ್ಡ್ ಟೈಮ್ ಗೈಸ್ ಬರ್ತಾ ಇರೋದು. ನಿಜ ಮಸ್ತ್ ಮಾಡ್ತಾರೆ ಮಕ್ಕಳು ಇಲ್ಲಿ. ಎಷ್ಟು ಚಳಿ ಗೊತ್ತಾ ಗೈಸ್ ಇಲ್ಲಿ ನಿಜವಾಗ್ಲೂ. ನೈಟು ನನಗೆ ಫ್ಯಾನ್ ಬೇಡ ಆಯಿತಾ, ನನಗೆ ಫ್ಯಾನ್ ಬೇಡ, ಬೇರೆಯವರಿಗೆ ಇಬ್ಬರು ಇರ್ತಾರೆ ಅವರಿಗೆ ಫ್ಯಾನ್ ಬೇಕು. ನಾನು ಜರ್ಕಿನ್ ಹಾಕ್ಕೊಂಡು ಅದು ಟೋಪಿನೂ ಹಾಕ್ಕೊಂಡು ಆದರೂ ಕೂಡ ಅಂತಂದರೆ ನನ್ನ ಬೆಡ್ಶೀಟ್ ಒಂದು ಸ್ವಲ್ಪ ತೆಳುವಾಗಿದೆ ಗೈಸ್, ಓಕೆನಾ? ಬೇಕಾದರೆ ತೋರಿಸ್ತೀನಿ. ಅದರಲ್ಲಿ ಒತ್ಕೊಂಡು ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ ಗೈಸ್, ಅಷ್ಟು ಚಳಿ ನೈಟ್ ಮಾತ್ರ. ಈ ಥರ ಒಂದು ಬಿಸಿ ಇವಾಗ ಟೀ ಕುಡಿದು ಹೋದರೆ ನೋಡೋಣ ಗೈಸ್, ಒಂದು ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ. ಇವಾಗ ನೈಟ್ ನೋಡೋಣ, ಫ್ಯಾನ್ ಆದಷ್ಟು ಆಫ್ ಮಾಡಲಿಕ್ಕೆ ಕೇಳ್ತೀನಿ ಗೈಸ್.
ಇವಾಗ ಬಿಸಿ ಬಿಸಿ ಇರುವಾಗಲೇ ಟೀ ಕುಡ್ಕೊಂಡು ಹೋಗೋಣ ಗೈಸ್. ಮಸ್ತು ನೋಡಿ ಗೈಸ್, ಮಾರ್ನಿಂಗ್ ಟೈಮ್ ಯಾವ ಥರ ಕಾಣ್ತೈತಿ, ಇವಾಗ ಈವ್ನಿಂಗ್ ಟೈಮ್ ಯಾವ ಥರ ಕಾಣ್ತೈತಿ, ಥರ ವಿಚಿತ್ರ ಅಲ್ಲ ಯಪ್ಪ. ಏನು ಗೊತ್ತಾ ಗೈಸ್, ಈ ರೋಡ್ನಲ್ಲಿ ನಮ್ಮ ಕಾಲೇಜ್ ರೋಡ್ನಲ್ಲಿ ಬಸ್ ಬರಲ್ಲ ಗೈಸ್, ಓಕೆನಾ. ಅದು ಇನ್ನೂ ಇದಾಯಿತು ಗೈಸ್, ಒಂದು ಕಡೆ ಕೆಟ್ಟೋದಾಯಿತು. ಯಾಕೆ ಅಂತ ಅಂದರೆ ಸ್ಟೂಡೆಂಟ್ಸಿಗೆಲ್ಲ ತೊಂದರೆ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಈ ಟ್ರಾಫಿಕ್ ನೋಡಿದರೆ ಇರಲಿ ಪರವಾಗಿಲ್ಲ ಅಂತ ಅನಿಸುತ್ತೆ ಗೈಸ್. ಅಷ್ಟೊಂದು ಟ್ರಾಫಿಕ್ಕು, ಅಷ್ಟೊಂದು ವೆಹಿಕಲ್ಸ್ ಬೇರೆ. ಇವಾಗ ಅದು ನಮ್ಮ ಫ್ರೆಂಡಿಂದು, ನಾನು ನಮ್ಮ ಫ್ರೆಂಡು ಬಂದಾವಾಗ ಏನಾಯಿತು ಟೀ ಇದು ಅಂತ ಹೇಳ್ತೀನಿ ಬನ್ನಿ ಗೈಸ್. ಇವಾಗ ಅಂದರೆ ಮೆಜೆಸ್ಟಿಕ್ಕಿಗೆ ಬಂದ್ವಿ ಗೈಸ್. ಯಾವಾಗ ಅಂತಂದರೆ ಎಷ್ಟೊತ್ತಿಗೆ 4:15 ಆಗಿತ್ತು ಗೈಸ್, 4 ಆಗಿತ್ತು. ಆವಾಗ ಬಂದಾಗ ಏನಾಯಿತು, ನಮಗೆ ಫುಲ್ಲು ಚಳಿ ಗೈಸ್, ಓಕೆನಾ. ಫುಲ್ಲು ಚಳಿ, ಬಸ್ನಲ್ಲಿ ಬೇರೆ ಬಂದ್ವಿ. ಅವಾಗ ತಾನೇ ಇಳ್ಕೊಂಡ್ವಿ. ಬಸ್ನಲ್ಲಿ ಅಷ್ಟು ನಮಗೆ ಚಳಿ ಅಂತ ಅನಿಸಿಲ್ಲ, ಬಟ್ ಇದರಲ್ಲೇ ಅನ್ನಿಸ್ತು ಗೈಸ್. ಯಾವಾಗ ಅಂತ ಅಂದರೆ ಕೆಳಗೆ ಇಳಿದ್ವಲ್ಲ ಮೆಜೆಸ್ಟಿಕ್ನಲ್ಲಿ, ಆವಾಗ ಅನ್ನಿಸ್ತು ಗೈಸ್, ಓಕೆನಾ. ನಿಜ ಹೆಂಗೆ ಅಂದರೆ ಫುಲ್ಲು ಚಳಿ. ಅಲ್ಲೇ ಇಳಿದು ಒಂದು ಟೀ ಸ್ಟಾಲ್ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ನಮಗೆ ಗೊತ್ತಿಲ್ಲ ಗೈಸ್ ರೇಟ್ ಎಷ್ಟು. ನಮ್ಮ ಸೈಡ್ ಏನಂತ ಅಂದರೆ ಹಳ್ಳಿ ಸೈಡು 10 to 15 ಇಲ್ಲ 5 ಸ್ಟಾರ್ಟು, 5 to ಇಲ್ಲ 10 ರೂಪೀಸ್ ಮ್ಯಾಕ್ಸಿಮಮ್ ಗೈಸ್, ಓಕೆನಾ. ಅದೇ ಅಂತ ಅಂದ್ಕೊಂಡ್ವಿ ನಾವು. ಅಷ್ಟೇ ಅಂತ ನಾವು ರೇಟ್ ಏನು ಕೇಳೋಕ್ಕೆ ಹೋಗಿಲ್ಲ, ಸುಮ್ಮನೆ ಇಸ್ಕೊಂಡ್ವಿ. ಚಳಿಗೆ ಬೇಗ ಕುಡಿದ್ವಿ ಗೈಸ್. ಆಮೇಲೆ ಕೇಳ್ತೀವಿ ರೇಟ್ ಎಷ್ಟು ಅಂತ. 20 ರೂಪೀಸ್ ಗಾಯ್ಸ್ ಒಂದು ಟೀಗೆ. ನಿಜ ಹೆಂಗೆ ಅನ್ನಿಸ್ತು ಅಂತ ಅಂದರೆ, ಬಿಡಿ ಒಳಗಡೆ ಕೂತ್ಕೊಂಡು ಇಲ್ಲ ತುಂಬ ಚೆನ್ನಾಗಿದೆ ಟೀ ಮಾಡಿಕೊಟ್ಟಿದ್ದಾರೆ ಅವಾಗ ತಾನೇ ಅಂತ ಅಂದರೆ ಕೊಡೋಣ, ಪರವಾಗಿಲ್ಲ. ಬಟ್ ಯಾವಾಗೋ ಮಾಡಿದ್ದು ಗೈಸ್ ಅದು ಟೀ, ಓಕೆನಾ. ಅರ್ಜೆಂಟಿಗೆ ಹೋದ್ವಿ, ತೊಗೊಂಡ್ವಿ, ಕುಡಿದ್ವಿ. ಅಷ್ಟು ಟೀನೂ ಚೆನ್ನಾಗಿರಲಿಲ್ಲ. 20 ರೂಪಾಯಿ ಗೈಸ್ ಟೀ. ನಿಜ 40 ರೂಪಾಯಿ ಹೋಯ್ತು ನೋಡಿ. ಅದಕ್ಕೆ ಅರ್ಜೆಂಟ್ನಲ್ಲಿ ಯಾವುದು ಕೆಲಸ ಮಾಡಬಾರ್ದು, ನೋಡಿ ಮಾಡಿ ಕೆಲಸ ಯಾವುದೇ ಆದರೂ ಮಾಡಬೇಕು ಅಂತ ಹೇಳೋದು. ಬನ್ನಿ ಗೈಸ್, ಇವಾಗ ಪಿ ಜಿ ಹತ್ರ ಬಂದು ನೋಡೋಣ. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೇನು ಇವಾಗ ಹೋಗಿ ಇಂಗ್ಲೀಷ್ ಕಲಿಬೇಕು. ಇಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಕ್ಲಾಸ್ ಇದೆ ಗೈಸ್, ಓಕೆನಾ. ಅದನ್ನಾದರೂ ಕೇಳಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಅದು ಕೋರ್ಸ್ ಕಲಿತಾ ಇದ್ದೀನಿ. ಅದೊಂದು ಕೋರ್ಸ್ ಆದರೂ ಕಲಿಬೇಕು, ಇಲ್ಲ ಇಂಗ್ಲೀಷ್ ಕಮ್ಯುನಿಕೇಷನ್ ಆದರೂ ಒಂದು ಸ್ವಲ್ಪ ಕಲಿತು ಆಮೇಲೆ ನೋಡೋಣ ಗೈಸ್. ಇನ್ನು ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಊಟಕ್ಕೆ ರೆಡಿ ಆಗುತ್ತೆ. ಊಟ ಮಾಡಿ ಇನ್ನೊಂದು ಸ್ವಲ್ಪ ಓದ್ಕೊಂಡ್ರೆ ಆಗುತ್ತೆ. ಬನ್ನಿ ಇವಾಗ ಪಿ ಜಿ ಹತ್ರ ಹೋಗೋಣ. ಪಿ ಜಿ ಹತ್ರ ಬಂದೆ. ಮತ್ತೆ ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇಲ್ಲೇ ತೋರಿಸ್ತಾ ಇದ್ದೀನಿ ಗೈಸ್, ಓಕೆನಾ. ಇನ್ನು ಮುಂದೆ ಹೋಗ್ತಾ ಟೈಮ್ ಇದ್ದವಾಗ ಬೇರೆ ಕಡೆ ಎಲ್ಲ ಹೋಗೋಣ, ಮತ್ತು ಟೈಮ್ ಆದವಾಗ ಅಲ್ಲಿ ಹೋಗಿ ಬರೋಣ ಅಂತ ಗೈಸ್, ಓಕೆನಾ. ನಿಮಗೆ ತೋರಿಸ್ತೀನಿ. ಇವಾಗ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯಾರ್ಯಾರು ಇವಾಗ ಆಲ್ರೆಡಿ ಲೈಕ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಮತ್ತು ಕಮೆಂಟ್ ಕೂಡ ಮಾಡ್ತಾಯಿದ್ದೀರಾ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತೀನಿ ಗೈಸ್. ಮತ್ತೆ ಮುಂದಿನ ಇದೇ ಥರ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.